ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನ ನೀಡಲಿದ್ದಾರೆ. ಗುಂಡಿನ ದಾಳಿ ನಡೆದ ಸ್ಥಳಕ್ಕೆ ಉಪೇಂದ್ರ ದ್ವಿವೇದಿ, ಭೂಪಡೆ ಮುಖ್ಯಸ್ಥರಾದ ಉಪೇಂದ್ರ ದ್ವಿವೇದಿ ಅವರು ನಾಳೆ ಪಹಲ್ಗಾಮ್ಗೆ ಭೇಟಿಯನ್ನ ನೀಡಲಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಭಾರತದ ವಿದೇಶಾಂಗ ಇಲಾಖೆಯಲ್ಲಿ ಬಿರುಸಿನ ಕೆಲ ಚಟುವಟಿಕೆಗಳು ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ರು ವಿದೇಶಾಂಗ ಸಚಿವರು ಹಾಗೆ ಗೃಹ ಸಚಿವರು. ಇದೀಗ ವಿದೇಶಾಂಗ ಇಲಾಖೆ ಕಚೇರಿಯಲ್ಲಿ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು. ಡೀಟೇಲ್ಸ್ ಹಂಚಿಕೊಳ್ತಾ ಹೋಗೋದಾದ್ರೆ ಸ್ಮಿತಾ, ಪ್ರಮುಖವಾಗಿ ಇಂದು ಏನು ಪಹಲ್ಗಾಮ್ನ ಉಗ್ರರ ದಾಳಿ ಏನಿದೆ, ಈ ದಾಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಂದು ರಾಷ್ಟ್ರಪತಿಯನ್ನ ಭೇಟಿಯಾಗಿ ಪಹಲ್ಗಾಮ್ ದಾಳಿಯ ವಿಚಾರದ ನಂತರದ ಕ್ರಮಗಳೇನಿದೆ ಇದರ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಇರಬಹುದು, ಹಾಗೆಯೇ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ವಿವರಣೆಯನ್ನ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇರಬಹುದು ಅಥವಾ ಸಿಸಿಎಸ್ ಮೀಟಿಂಗ್ ಇರಬಹುದು, ಈ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳ ವಿವರಣೆಯನ್ನ ಒಂದು ಪ್ರೊಸೀಜರ್ ಪ್ರಕಾರ ರಾಷ್ಟ್ರಪತಿಯವರ ಗಮನಕ್ಕೆ ತರಬೇಕಾಗುತ್ತೆ. ಅದರ ವಿವರಣೆಯ ಸಂಪೂರ್ಣ ವರದಿಯನ್ನ ಸಲ್ಲಿಸಬೇಕಾಗುತ್ತೆ. ಆ ರೀತಿಯಾದಂತಹ ಕೆಲಸವನ್ನ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಾದಂತಹ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೀವಿ, ಜೊತೆಗೆ ಪಾಕಿಸ್ತಾನ ಮಾಡಿರ್ತಕ್ಕಂಥ ಈ ಕೃತ್ಯಗಳೇನಿದೆ, ಈ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳೇನು, ಅವುಗಳ ಬಗ್ಗೆ ಚರ್ಚೆಗಳಾಗಿರ್ತಕ್ಕಂಥದ್ದು. ಜೊತೆಗೆ ಈ ನಿರ್ಧಾರಗಳು ಸರಿ ತಪ್ಪು ಯಾವ ಹೋಗುಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಅದಕ್ಕೂ ಕೂಡ ಒಪ್ಪಿಗೆ ನೀಡುವಂತಹ ಕೆಲಸವನ್ನ ಕೂಡ ರಾಷ್ಟ್ರಪತಿಗಳು ಮಾಡಿದ್ದಾರೆ ಎನ್ನುವಂಥದ್ದು. ಯಾಕಂದ್ರೆ ಇದು ದೇಶದ ವಿಚಾರ ಬಂದ ಸಂದರ್ಭದಲ್ಲಿ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಇದನ್ನ ನಿರ್ಧಾರ ಮಾಡ್ಲಿಕ್ಕಾಗಲ್ಲ, ರಾಷ್ಟ್ರಪತಿಗಳ ಗಮನಕ್ಕೂ ಕೂಡ ಇದನ್ನ ತರಬೇಕಾಗುತ್ತೆ. ಆ ಒಂದು ಪ್ರೊಸೀಜರ್ ಅನ್ನ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ಸಚಿವರುಗಳು ಇದರ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫಾಲೋ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಸ್ಮಿತಾ, ಇದರ ಜೊತೆಗೆ ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿ ನೀಡ್ತಾ ಇರೋದು, ಬೇರೆ ಏನ್ ಬೆಳವಣಿಗೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ನಟೇಶ್? ಸ್ಮಿತಾ, ಬಹಳ ಪ್ರಮುಖವಾಗಿ ಈಗಾಗಲೇ ಈ ಪಹಲ್ಗಾಮ್ ಉಗ್ರ ದಾಳಿ ಇದೆ, ಈ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಭದ್ರತಾ ವೈಫಲ್ಯ ಎನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ಇರಬಹುದು, ಹಾಗೇನೆ ಬೇರೆ ಬೇರೆ ಪಕ್ಷಗಳಿರಬಹುದು, ಈ ಒಂದು ಭದ್ರತಾ ವೈಫಲ್ಯವೇ ಈ ಒಂದು ದಾಳಿಗೆ ಕಾರಣ ಎನ್ನುವಂಥದ್ದು. ಯಾಕಂದ್ರೆ ಹಲವು ತಾಂತ್ರಿಕ ತಂತ್ರಗಳನ್ನ ಉಪಯೋಗಿಸಿ ಭಾರತದ ಒಳಗೆ ಬರುವಂತಹ ಕೆಲಸವನ್ನ ಮಾಡಿರುವಂತದ್ದು. ಹಾಗಾಗಿ ಇಂಟೆಲಿಜೆನ್ಸ್ ಇತ್ತು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಅಲ್ಲಿ ಅಲರ್ಟ್ ಇರಲಿಲ್ವಾ ಆ ಒಂದು ಭಾಗದಲ್ಲಿ, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದ 2 ದಿನಗಳಿಂದ. ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ನಿಟ್ಟಿನಲ್ಲಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನಾಳೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ, ಅಂದ್ರೆ ಪಹಲ್ಗಾಮ್ನ ಉಗ್ರರ ದಾಳಿ ಏನಾಗಿದೆ ಆ ಒಂದು ಸ್ಥಳಕ್ಕೆ ಪರಿಶೀಲನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿನ ಇಂಟೆಲಿಜೆನ್ಸ್ ಏನಿತ್ತು, ಜೊತೆಗೆ ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿತ್ತು, ಮತ್ತೆ ಪ್ರವಾಸಿ ತಾಣ ಆಗಿರೋದ್ರಿಂದ ಅಲ್ಲಿಯ ಪ್ರೊಟೆಕ್ಷನ್ ರೀತಿ ಇತ್ತು, ಅದರ ಸಂಪೂರ್ಣ ಪರಿಶೀಲನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ನಾಳೆ ಅಲ್ಲಿಗೆ ಭೇಟಿ ಕೊಟ್ಟು ಎಲ್ಲ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಭದ್ರತಾ ವೈಫಲ್ಯದಲ್ಲಿ ಯಾವ ರೀತಿಯಾದಂತಹ ಭದ್ರತಾ ವೈಫಲ್ಯ ಆಗಿದೆ, ಇಲ್ಲಿಗೆ ಸೇನಾ ಕಮಾಂಡೋಗಳಿರ್ತಾರೆ, ಜೊತೆಗೆ ಸೇನೆಯ ಸಂಪೂರ್ಣ ವ್ಯವಸ್ಥೆ ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ಜೊತೆಗೆ ಅಲ್ಲಿ ಈ ಒಂದು ಟೂರಿಸಂ ಪ್ಲೇಸ್ ಏನಿದೆ ಆ ಪ್ಲೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿರಬಹುದು, ಈ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ಕೂಡ ಅಲ್ಲಿ ಪರಿಶೀಲನೆ ಮಾಡಿ ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿಯನ್ನ ನೀಡಲಿದ್ದಾರೆ. ಗುಂಡಿನ ದಾಳಿ ನಡೆದ ಸ್ಥಳಕ್ಕೆ ಉಪೇಂದ್ರ ದ್ವಿವೇದಿ, ಭೂಪಡೆ ಮುಖ್ಯಸ್ಥರಾದ ಉಪೇಂದ್ರ ದ್ವಿವೇದಿ ಅವರು ನಾಳೆ ಪಹಲ್ಗಾಮ್ಗೆ ಭೇಟಿಯನ್ನ ನೀಡಲಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಭಾರತದ ವಿದೇಶಾಂಗ ಇಲಾಖೆಯಲ್ಲಿ ಬಿರುಸಿನ ಕೆಲ ಚಟುವಟಿಕೆಗಳು ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ರು ವಿದೇಶಾಂಗ ಸಚಿವರು ಹಾಗೆ ಗೃಹ ಸಚಿವರು. ಇದೀಗ ವಿದೇಶಾಂಗ ಇಲಾಖೆ ಕಚೇರಿಯಲ್ಲಿ
ಸಾಕಷ್ಟು ಬಿರುಸಿನ ಚಟುವಟಿಕೆಗಳು. ಡೀಟೇಲ್ಸ್ ಹಂಚಿಕೊಳ್ತಾ ಹೋಗೋದಾದ್ರೆ ಸ್ಮಿತಾ, ಪ್ರಮುಖವಾಗಿ ಇಂದು ಏನು ಪಹಲ್ಗಾಮ್ನ ಉಗ್ರರ ದಾಳಿ ಏನಿದೆ, ಈ ದಾಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಂದು ರಾಷ್ಟ್ರಪತಿಯನ್ನ ಭೇಟಿಯಾಗಿ ಪಹಲ್ಗಾಮ್ ದಾಳಿಯ ವಿಚಾರದ ನಂತರದ ಕ್ರಮಗಳೇನಿದೆ ಇದರ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಇರಬಹುದು, ಹಾಗೆಯೇ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ವಿವರಣೆಯನ್ನ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರಗಳನ್ನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇರಬಹುದು ಅಥವಾ ಸಿಸಿಎಸ್ ಮೀಟಿಂಗ್ ಇರಬಹುದು, ಈ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳ ವಿವರಣೆಯನ್ನ ಒಂದು ಪ್ರೊಸೀಜರ್ ಪ್ರಕಾರ ರಾಷ್ಟ್ರಪತಿಯವರ ಗಮನಕ್ಕೆ ತರಬೇಕಾಗುತ್ತೆ. ಅದರ ವಿವರಣೆಯ ಸಂಪೂರ್ಣ ವರದಿಯನ್ನ ಸಲ್ಲಿಸಬೇಕಾಗುತ್ತೆ. ಆ ರೀತಿಯಾದಂತಹ ಕೆಲಸವನ್ನ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಾದಂತಹ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ದೀವಿ, ಜೊತೆಗೆ ಪಾಕಿಸ್ತಾನ ಮಾಡಿರ್ತಕ್ಕಂಥ ಈ ಕೃತ್ಯಗಳೇನಿದೆ, ಈ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳೇನು, ಅವುಗಳ ಬಗ್ಗೆ ಚರ್ಚೆಗಳಾಗಿರ್ತಕ್ಕಂಥದ್ದು. ಜೊತೆಗೆ ಈ ನಿರ್ಧಾರಗಳು ಸರಿ ತಪ್ಪು ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಅದಕ್ಕೂ ಕೂಡ ಒಪ್ಪಿಗೆ ನೀಡುವಂತಹ ಕೆಲಸವನ್ನ ಕೂಡ ರಾಷ್ಟ್ರಪತಿಗಳು ಮಾಡಿದ್ದಾರೆ ಎನ್ನುವಂಥದ್ದು. ಯಾಕಂದ್ರೆ ಇದು ದೇಶದ ವಿಚಾರ ಬಂದ ಸಂದರ್ಭದಲ್ಲಿ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಇದನ್ನ ನಿರ್ಧಾರ ಮಾಡ್ಲಿಕ್ಕಾಗಲ್ಲ, ರಾಷ್ಟ್ರಪತಿಗಳ ಗಮನಕ್ಕೂ ಕೂಡ ಇದನ್ನ ತರಬೇಕಾಗುತ್ತೆ. ಆ ಒಂದು ಪ್ರೊಸೀಜರ್ ಅನ್ನ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ಸಚಿವರುಗಳು ಇದರ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫಾಲೋ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಸ್ಮಿತಾ, ಇದರ ಜೊತೆಗೆ ನಾಳೆ ಪಹಲ್ಗಾಮ್ಗೆ ಭೂಸೇನಾ ಮುಖ್ಯಸ್ಥರು ಭೇಟಿ ನೀಡ್ತಾ ಇರೋದು, ಬೇರೆ ಏನ್ ಬೆಳವಣಿಗೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ನಟೇಶ್? ಸ್ಮಿತಾ, ಬಹಳ ಪ್ರಮುಖವಾಗಿ ಈಗಾಗಲೇ ಈ ಪಹಲ್ಗಾಮ್ ಉಗ್ರ ದಾಳಿ ಇದೆ, ಈ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಭದ್ರತಾ ವೈಫಲ್ಯ ಎನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ಇರಬಹುದು, ಹಾಗೇನೆ ಬೇರೆ ಬೇರೆ ಪಕ್ಷಗಳಿರಬಹುದು, ಈ ಒಂದು ಭದ್ರತಾ ವೈಫಲ್ಯವೇ ಈ ಒಂದು ದಾಳಿಗೆ ಕಾರಣ ಎನ್ನುವಂಥದ್ದು. ಯಾಕಂದ್ರೆ ಹಲವು ತಾಂತ್ರಿಕ ತಂತ್ರಗಳನ್ನ ಉಪಯೋಗಿಸಿ ಭಾರತದ ಒಳಗೆ ಬರುವಂತಹ ಕೆಲಸವನ್ನ ಮಾಡಿರುವಂತದ್ದು. ಹಾಗಾಗಿ ಇಂಟೆಲಿಜೆನ್ಸ್ ಇತ್ತು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಅಲ್ಲಿ ಅಲರ್ಟ್ ಇರಲಿಲ್ವಾ ಆ ಒಂದು ಭಾಗದಲ್ಲಿ, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದ 2 ದಿನಗಳಿಂದ. ಹಾಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ನಿಟ್ಟಿನಲ್ಲಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನಾಳೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ, ಅಂದ್ರೆ ಪಹಲ್ಗಾಮ್ನ ಉಗ್ರರ ದಾಳಿ ಏನಾಗಿದೆ ಆ ಒಂದು ಸ್ಥಳಕ್ಕೆ ಪರಿಶೀಲನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿನ ಇಂಟೆಲಿಜೆನ್ಸ್ ಏನಿತ್ತು, ಜೊತೆಗೆ ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿತ್ತು, ಮತ್ತೆ ಪ್ರವಾಸಿ ತಾಣ ಆಗಿರೋದ್ರಿಂದ ಅಲ್ಲಿಯ ಪ್ರೊಟೆಕ್ಷನ್ ರೀತಿ ಇತ್ತು, ಅದರ ಸಂಪೂರ್ಣ ಪರಿಶೀಲನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ನಾಳೆ ಅಲ್ಲಿಗೆ ಭೇಟಿ ಕೊಟ್ಟು ಎಲ್ಲ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಭದ್ರತಾ ವೈಫಲ್ಯದಲ್ಲಿ ಯಾವ ರೀತಿಯಾದಂತಹ ಭದ್ರತಾ ವೈಫಲ್ಯ ಆಗಿದೆ, ಇಲ್ಲಿಗೆ ಸೇನಾ ಕಮಾಂಡೋಗಳಿರ್ತಾರೆ, ಜೊತೆಗೆ ಸೇನೆಯ ಸಂಪೂರ್ಣ ವ್ಯವಸ್ಥೆ ಕೂಡ ಅಲ್ಲಿ ಕಲ್ಪಿಸಲಾಗಿದೆ. ಜೊತೆಗೆ ಅಲ್ಲಿ ಈ ಒಂದು